ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇದು ಮನೆ ಶಿಫ್ಟ್ ಮಾಡಿರೋ ವಿಡಿಯೋ. ನಮ್ಮದು ಅವತ್ತೇ ಆ್ಯನಿವರ್ಸರಿನೂ ಸಹ ಇತ್ತು. ನಾವು ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಲಿಲ್ಲ. ಓಲ್ಡ್ ಡೇ ಅದರಲ್ಲೇ ಕಳೆದೋಯ್ತು. ಹಾಲು ಬರ್ಸೋದು, ಸಾಮಾನು ಸಾಗಿಸೋದು ಅದರಲ್ಲೇ ಆಗೋಯ್ತು. ಒಬ್ಬೊಬ್ಬರು ಫಸ್ಟ್ ಹಾಲು ಬರ್ಸಿ ಆಮೇಲೆ ಮನೆ ಶಿಫ್ಟ್ ಮಾಡ್ಕೋತಾರಲ್ವ, ಟೈಮ್ ತೊಗೊಂಡು. ಬಟ್ ನಾವು ಹಂಗೆ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲನೂ ಒಂದೇ ದಿನ ಮಾಡ್ಕೊಂಡ್ವಿ. ಏನಪ್ಪ ಅಂದರೆ ಟೆಂಪೋದಲ್ಲೇ ಸಾಮಾನೆಲ್ಲ ಆಚೆನೇ ಇತ್ತು ಹಾಲು ಬರ್ಸೋ ತನಕ. ಅದಾದಮೇಲೆ ಒಳಗೆ ತೊಗೊಂಡ್ವಿ. ಅಡುಗೆ ಮನೇಲೂ ಒಂದು ಕಳಶ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದರು. ನಾನು ಅದನ್ನು ಸಹ ಮಾಡಿದೆ. ಹಾಲು ಬೆಲ್ಲ ಬರ್ಸೋ ತನಕ ಜೊತೆಯಲ್ಲೇ ಇದ್ದು ಎಲ್ಲರೂ. ಆಮೇಲೆ ಸಾಮಾನು ತೊಗೊಬರೋಕೆ ಅವ್ರು ಹೋದರು, ಸಾಮಾನೆಲ್ಲ ಸಾಗ್ಸೋಕ್ಕೆ. ನಾನು ಅವ್ರು ಸಾಮಾನು ಸಾಗ್ಸೋ ತನಕ ಅಲ್ಲಿ ಇಲ್ಲಿ ಇಟ್ಬಿಟ್ಟಿದ್ದೆ ಅಲ್ವಾ ಸಾಮಾನುಗಳನ್ನೆಲ್ಲ. ಸೊ ಅದನ್ನೆಲ್ಲ ಹುಡುಕಿ ಅವ್ರಿಗೆ ಹಾಲು ಕಾಫಿ ಎಲ್ಲನೂ ಮಾಡಿಕೊಟ್ಟೆ. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು ನನ್ನ ಹಸ್ಬೆಂಡು. ಬಿಕಾಸ್ ಇಬ್ಬರೇ ನಾವು ಎಷ್ಟು ಅಂತ ಮಾಡ್ಕೊಳಕ್ಕಾಗುತ್ತೆ. ಟೆಂಪೋದವರು ಬಂದಿದ್ರಲ್ಲ, ಅವ್ರ ಫ್ರೆಂಡ್ ಒಬ್ಬರು, ಅವ್ರು ಮಾತ್ರ ಹೆಲ್ಪಿಂಗ್ ಬಂದಿದ್ದು. ಇನ್ಯಾರೂ ನಮಗೆ ಹೆಲ್ಪ್ ಮಾಡಿಕೊಡ್ಲಿಲ್ಲ. ಅವ್ರಿಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದರಿಂದ ಕಾಫಿ ಕುಡಿದು ಹೋಗಿ ಮಲಗಿಬಿಟ್ರು. ಮಿಕ್ಕಿದ್ದೆಲ್ಲನೂ ನಾನು ಮಾಡಿಕೊಂಡೆ. ಅದಾದಮೇಲೆ ಅವ್ರು ಮಾಡಿಕೊಟ್ರು. ದೊಡ್ಡ ದೊಡ್ಡ ಐಟಮ್ಗಳೆಲ್ಲ ಅವರೇ ಮಾಡಿಕೊಟ್ಟಿದ್ದು, ಸವರ್ಸ್ಕೊಟ್ಟಿದ್ದು. ಅವರು ಇಲ್ಲಾಂದರೆ ಮಾಡ್ಕೊಳಕ್ಕಾಗತ್ತೆ. ಸಣ್ಣ ಪುಟ್ಟದ್ದು ಏನಾದರೂ ಇದ್ದರೆ ನಾವು ಮಾಡ್ಕೋಬೋದು ಅಷ್ಟೇ. ದೊಡ್ಡದೆಲ್ಲ ಅವರೇ ಇರಬೇಕು. ಎದ್ದೊಳೋ ತನಕ ನಾನು ಅಡುಗೆ ಮಾಡಿದ್ದೆ. ಬೇಳೆ ಸಾರು ಮಾಡಿ, ಅನ್ನ ಮಾಡಿ, ಪಾಯಸ ಮಾಡಿದ್ದೆ. ಆವತ್ತು ಸಿಹಿ ಮಾಡಲೇಬೇಕಲ್ವ. ಸೊ ಮಾಡೋ ತನಕ 4 ಗಂಟೆ ಆಗಿತ್ತು. ಸ್ವಲ್ಪ ಮಲಗಿದ್ರು, ಆದರೂ ಅವ್ರಿಗೆ ನಿದ್ದೆ ಕಂಪ್ಲೀಟ್ ಆಗಿರಲಿಲ್ಲ. ಯಾಕೆ ಹೇಳಿಸ್ದೆ, ನಿದ್ದೆ ಮುಗ್ತಿಲ್ಲ ಅಂತ ಹೇಳ್ತಿದ್ರು. ಹೊಟ್ಟೆಗಿಲ್ದೆ ಆಗ ಹೆಂಗಾಗತ್ತೆ ಹೇಳಿ. ಏನೇ ಆಗಲಿ ನಾವು ಮಾಡೋದೆಲ್ಲ ಯಾರಿಗೆ? ಹೊಟ್ಟೆಗಾಗಿ ಬಟ್ಟೆಗಾಗಿ ಅಲ್ವಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮನೆ ಸವರಿಸ್ಬಿಟ್ಟು ಸಿಗ್ತೀನಿ. ಬಾಯ್.